ಗಟ್ಟಿಮೇಳ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಒಂದು ಒಳ್ಳೆಯ ಕಥೆ ಇದ್ದಂಥ ಸೀರಿಯಲ್ ಆಗಿತ್ತು. ಬಹು ವರ್ಷಗಳ ಕಾಲ ಈ ಸೀರಿಯಲ್ ಪ್ರಸಾರವಾಗಿದೆ. ಇದನ್ನು ನೋಡುಗರ ಸಂಖ್ಯೆ ಕೂಡ ಚೆನ್ನಾಗೇ ಇತ್ತು, ಕಥೆ ಕೂಡ ಚೆನ್ನಾಗೇ ಇತ್ತು. ಒಂದು ದೊಡ್ಡ ತಾರಾಬಳಗ ಇದ್ದಿದ್ದರಿಂದ ಈ ಸೀರಿಯಲ್ ಹಿಟ್ಟು ಕೂಡ ಆಗಿತ್ತು. ಇದು ಹೆಣ್ಣು ಮಕ್ಕಳ ಸಂಬಂಧಪಟ್ಟಂಥ ಒಂದು ಸ್ಟೋರಿ ಆಗಿತ್ತು. ಬಹು ವರ್ಷಗಳ ಕಾಲ ಪ್ರಸಾರವಾದಂಥ ಗಟ್ಟಿಮೇಳ ಸೀರಿಯಲ್ ಜಿ ಕನ್ನಡದಲ್ಲಿ ಅನೇಕ ವರ್ಷಗಳ ಕಾಲ ನಂಬರ್ 1 ಸ್ಥಾನವನ್ನು ಕೂಡ ಪಡ್ಕೊಂಡಿತ್ತು. ಈ ಗಟ್ಟಿಮೇಳ ಸೀರಿಯಲ್ನಲ್ಲಿ ಅನೇಕ ನಟ ನಟಿಯರು ಇದ್ರು. ಹೇಳಬೇಕು ಅಂತಂದರೆ ನಟಿಯರ ಸಂಖ್ಯೆ ಹೆಚ್ಚೇ ಇತ್ತು. ಈ ಕಲಾವಿದರೆಲ್ಲೋ ಒಂದು ಕೂಡು ಕುಟುಂಬದಂತೆ ಇರ್ತಿದ್ರು ಮತ್ತು ಅಭಿನಯ ಕೂಡ ಅಷ್ಟೇ ಅದ್ಭುತವಾಗಿರ್ತಿತ್ತು. ಯಾರು ಕೂಡ ನಟಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರಲಿಲ್ಲ. ತುಂಬಾ ನ್ಯಾಚುರಲ್ ಆಗಿ ನಟಿಸ್ತಾ ಇದ್ರು. ಈ ಸೀರಿಯಲ್ ಮುಗಿದ ಮೇಲೆ ಅನೇಕರಿಗೆ ಬೇಸರ ಕೂಡ ಆಗಿತ್ತು. ಇನ್ನೂ ಸ್ವಲ್ಪ ವರ್ಷಗಳ ಕಾಲ ಸೀರಿಯಲ್ ಪ್ರಸಾರವಾಗಿದ್ರೂ ಸೀರಿಯಲ್ ಚೆನ್ನಾಗೇ ಮೂಡ್ ಬರ್ತಾ ಇತ್ತು. ಯಾಕಿಷ್ಟು ಬೇಗ ಮುಗಿಸಿದ್ರು ಅಂತ ಅನೇಕರು ಹೇಳಿದ್ದು ಕೂಡ ಇದೆ. ಇನ್ನು ಈ ಸೀರಿಯಲ್ನ ಕೆಲವು ಕಲಾವಿದರು ಈಗ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದಾರೆ. ಮೇನ್ ಪಾತ್ರಧಾರಿ ಇದೀಗ ಪಾರು ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ. ಆ ಸೀರಿಯಲ್ ಕೂಡ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಇದೀಗ ಶಾಕಿಂಗ್ ಸುದ್ದಿ ಒಂದು ಹೊರಬಿದ್ದಿರೋದು, ಗಟ್ಟಿಮೇಳ ಸೀರಿಯಲ್ನ ನಟಿಗೆ ಕ್ಯಾನ್ಸರ್ ಇದೆ ಅಂತ. ಹೌದು, ಅದು ಕೂಡ ಸ್ತನ ಕ್ಯಾನ್ಸರ್ ಇರೋದ್ರಿಂದ ಅವರ ಟ್ರೀಟ್ಮೆಂಟ್ಗೂ ಕೂಡ ಹಣವಿಲ್ಲದೆ ಪರದಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಇದೀಗ ವೈರಲ್ ಆಗಿದೆ. ಹಾಗಿದ್ರೆ ಆ ನಟಿ ಯಾರು, ಆಕೆಯ ಆರೋಗ್ಯ ಸ್ಥಿತಿ ಸದ್ಯಕ್ಕೆ ಹೇಗಿದೆ, ಈಗ ಟ್ರೀಟ್ಮೆಂಟ್ ಏನಾದರೂ ಕೊಡಿಸುವಂಥ ಪ್ರಯತ್ನ ಆಗ್ತಾ ಇದೆಯಾ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಕನ್ನಡದಲ್ಲಿ ಅನೇಕ ಜನಪ್ರಿಯತೆ ಸೀರಿಯಲ್ಗಳು ಬರುತ್ತೆ. ಆ ಸೀರಿಯಲ್ಗಳಲ್ಲಿ ಅಭಿನಯಿಸುವ ನಟ ನಟಿಯರನ್ನು ಜನ ಯಾವತ್ತೂ ಕೂಡ ಮರೆಯೋದಿಲ್ಲ. ಎಷ್ಟೇ ವರ್ಷದ ಹಳೆಯ ಸೀರಿಯಲ್ಗಳಾದ್ರೂ ಕೂಡ ಅವರನ್ನು ಹಾಗೆ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ. ಕಾರಣ ಪ್ರತಿ ದಿನವೂ ಆ ಸೀರಿಯಲನ್ನು ನೋಡಿ ಇವರು ನಮ್ಮಲ್ಲಿ ಒಬ್ಬರು ಅಂತ ಅನಿಸ್ತಾ ಇರೋದಕ್ಕೆ ಶುರು ಆಗಿರುತ್ತೆ. ಅವರ ಜೀವನದಲ್ಲಾಗಿರುವ ಏಳಾಗಲಿ ಬೀಳಾಗಿರಲಿ, ಕಷ್ಟ ಆಗಲಿ ನೋವಾಗಿರಲಿ, ಇದೆಲ್ಲವೂ ಕೂಡ ನೋಡುಗರ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ. ಇದೀಗ ಗಟ್ಟಿಮೇಳದ ಈ ನಟಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಎಲ್ಲರೂ ಮಮ್ಮಲ ಮರುಗ್ತಾ ಇದ್ದಾರೆ. ಹೌದು, ಗಟ್ಟಿಮೇಳ, ಬದುಕು, ಕಾವೇರಿ ಕನ್ನಡ ಮೀಡಿಯಂ, ಕನಕ, ಲಕ್ಷ್ಮೀಭಾರಮ ಮುಂತಾದ ಧಾರಾವಾಹಿಯಲ್ಲಿ ನಟಿಸಿದ್ದ ಕಮಲಶ್ರೀ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಬರ ಸಿಡಿಲಿನಂತೆ ಬಡಿದಂತಾಗಿದೆ. ಗಟ್ಟಿಮೇಳದಲ್ಲಿ ಅಜ್ಜಿಯ ಪಾತ್ರವನ್ನು ಬಹಳ ಅದ್ಭುತವಾಗಿ ನಿಭಾಯಿಸಿದ್ರು. ಆದರೆ ಅವರಿಗೆ ಈಗ ಕ್ಯಾನ್ಸರ್ ಇರೋದ್ರಿಂದ ಸೀರಿಯಲ್ಗಳನ್ನು ಕೂಡ ಮಾಡ್ತಾ ಇಲ್ಲ, ಅಭಿನಯವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಹೌದು, ಸ್ತನ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಈ ಬಗ್ಗೆ ಅವರೇ ಮಾತು ಆಡಿದ್ದಾರೆ. ವಯಸ್ಸು 75 ದಾಟಿರೋದ್ರಿಂದ ಕಮಲಶ್ರೀ ಅವರಿಗೆ ಈಗ ಸರ್ಜರಿ ಮಾಡೋದಕ್ಕಾಗೋದಿಲ್ಲ, ಕೀಮೋಥೆರಪಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ದುಬಾರಿ ಮಾತ್ರೆಗಳನ್ನು ಕೊಟ್ಟು ಕ್ಯಾನ್ಸರ್ ಕಡಿಮೆ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆಯಂತೆ. ಇದರಿಂದ ಈಗ 60% ಗುಣ ಆಗಿದೆ ಅಂತ ನಟಿ ಹೇಳಿದ್ದಾರೆ. ಇನ್ನು ತಾವೊಬ್ಬರೇ ಇರೋದ್ರಿಂದ ತನಗೆ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿರೋದ್ರಿಂದ ನೋಡ್ಕೊಳ್ಳೋದಕ್ಕೂ ಕೂಡ ಯಾರೂ ಇಲ್ಲ. ನನ್ನ ಅಣ್ಣನ ಮಗಳು ಬಂದು ಆಗಾಗ ನೋಡ್ಕೊಂಡು ಹೋಗ್ತಾ ಇರ್ತಾಳೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಗಟ್ಟಿಮೇಳ ಧಾರಾವಾಹಿ ಮುಗಿತಾ ಇದ್ದಂತೆ ನನಗೆ ಕ್ಯಾನ್ಸರ್ ಇರೋದು ಗೊತ್ತಾಯಿತು. ನನ್ನಲ್ಲಿ ಕ್ಯಾನ್ಸರ್ ಕಾಯಿಲೆಗೆ ಚಿಕಿತ್ಸೆ ಪಡೆಯುವಷ್ಟು ಹಣ ಇರಲಿಲ್ಲ. ಹೀಗಾಗಿ ನಾನು ಈ ಬಗ್ಗೆ ನಟಿ ಗಿರಿಜಾ ಲೋಕೇಶ್ ಅವರ ಜೊತೆ ಮಾತನಾಡಿದೆ. ಗಿರಿಜಾ ಅವರ ಸಲಹೆ ಮೇರೆಗೆ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯೋಕೆ ಪ್ರಾರಂಭಿಸಿದೆ. ಆಮೇಲೆ ನಟಿ ಉಮಾಶ್ರೀ ಅವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸ್ಕ್ಯಾನ್ ಮಾಡಿಸಿದ್ರು. ಅದಕ್ಕೆ ಅವರೇ ಹಣ ಕೊಟ್ಟರು. ವೈದ್ಯರ ಬಳಿ ಕೂಡ ಉಮಾಶ್ರೀ ಮಾತನಾಡಿ, ಬಡ ಕಲಾವಿದೆ, ಅವರ ಬಳಿ ಜಾಸ್ತಿ ಹಣ ತಗೋಬೇಡಿ, ನಾನು ಹಣ ಕೊಡ್ತೀನಿ, ಕಲಾವಿದರಾದ ಅವರನ್ನ ನಾವು ನೋಡ್ಕೊಳ್ಬೇಕು ಅಂದಿದ್ರು. ಗಿರಿಜಾ ಲೋಕೇಶ್, ಉಮಾಶ್ರೀ ಅವರು ಆಗಾಗ ಬ್ಯಾಂಕ್ಗೆ ಹಣ ಹಾಕ್ತಾರೆ. ಯಾರೋ ಪುಣ್ಯಾತ್ಮರು 25 kg ಅಕ್ಕಿ ತಂದುಕೊಟ್ರು. ಗಟ್ಟಿಮೇಳ ಧಾರಾವಾಹಿ ನಟಿ ಅಶ್ವಿನಿ, ಅನುಪವಮ್ಮ, ಮೈಸೂರು ಮಾಲತಿ, ಪದ್ಮಾ, ವೀಣಾ, ವೆಂಕಟೇಶ್ ಮುಂತಾದವರು ಹಣ ಸಹಾಯ ಮಾಡಿದ್ದಾರೆ. ದವಸ ಧಾನ್ಯಗಳನ್ನು ತಂದುಕೊಟ್ಟಿದ್ದಾರೆ. ಹೀಗೆ ಜೀವನ ನಡೀತಾ ಇದೆ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಮತ್ತು ಪದೇ ಪದೇ ನನಗೆ ಕಾಯಿಲೆಗಳು ಬರೋದ್ರಿಂದ ಮಾನಸಿಕವಾಗಿ, ದೈಹಿಕವಾಗಿ ನಾನು ಕುಗ್ಗಿ ಹೋಗಿದ್ದೀನಿ ಅನ್ನುವ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೌದು, ನನಗೆ ಟ್ಯೂಮರ್ ಆಗಿತ್ತು, TB ಆಗಿತ್ತು, ಈಗ ಕ್ಯಾನ್ಸರ್ ಬಂದಿದೆ. ನಾನು ಆದಷ್ಟು ಬೇಗ ಈ ಕಾಯಿಲೆಯಿಂದ ಗುಣಮುಖ ಆಗ್ತೀನಿ, ಮತ್ತೆ ನಟಿಸ್ತೀನಿ ಅನ್ನುವಂಥ ನಂಬಿಕೆ ಇದೆ. ನಾನು ಯಾವುದೇ ಆಸ್ಪತ್ರೆಗೆ ಹೋದರೂ, ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ಜನ ನನ್ನ ಮುತ್ತಿಗೆ ಹಾಕ್ತಾರೆ. ಆದರೆ ಅದು ಯಾಕೋ ಗೊತ್ತಿಲ್ಲ, ನನ್ನ ಆರೋಗ್ಯ ಕೈ ಕೊಡ್ತಾನೆ ಇರುತ್ತೆ ಅನ್ನುವ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಕಾವೇರಿ ಅಜ್ಜಿ ಪಾತ್ರವನ್ನು ಮಾಡ್ತಾ ಇದ್ದೆ. ಆದರೆ ಆಗಲೇ ಕ್ಯಾನ್ಸರ್ ಇರೋದು ಗೊತ್ತಾಗಿತ್ತು. ನಟಿಸೋಕೆ ಆಗದೆ ಧಾರಾವಾಹಿ ಬಿಟ್ಟೆ. ನಾನು ಮಾಡ್ತಾ ಇದ್ದ ಪಾತ್ರವನ್ನು ಮೈಸೂರು ಮಾಲತಿಯವರು ಮಾಡ್ತಾ ಇದ್ದಾರೆ. ನನಗೆ ಅವಕಾಶಗಳು ಸಿಗುವಂಥ ಸಂದರ್ಭದಲ್ಲಿಯೇ
ನಿಮಗೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಕಾಯಿಲೆ ಬಂದು ಒಕ್ಕರಿಸುತ್ತೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ಇಳಿ ವಯಸ್ಸಿನಲ್ಲೂ ನಾನೇ ದುಡಿಬೇಕು, ನಾನೇ ತಿನ್ನಬೇಕು ಅಂತಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಬಣ್ಣದ ಲೋಕದಲ್ಲಿ ಇರುವವರ ಕಷ್ಟ ಸುಮಾರು ಇದ್ರೂ ನಮಗದು ಗೊತ್ತೇ ಆಗೋದಿಲ್ಲ. ಇವ್ರಿಗೇನು ಆರಾಮಾಗಿರ್ತಾರೆ ಅಂತ ಅನಿಸ್ತಿತ್ತು. ಗಟ್ಟಿ ಮೇಳದಲ್ಲಿ ಈ ಅಜ್ಜಿಯನ್ನು ನೋಡಿದಾಗ ಘಾಟಿ ಅಜ್ಜಿ ಮನೆ ಕಡೆ ಚೆನ್ನಾಗಿದ್ದಾರೆ ಅನಿಸ್ತಿತ್ತು. ಆದರೆ ಮನೆ ಕಡೆ ಏನೂ ಇಲ್ಲ, ಯಾರೂ ಇಲ್ಲ, ಈ ಥರದೊಂದು ಆರೋಗ್ಯ ಸಮಸ್ಯೆಯೂ ಇದೆ ಅಂತ ಗೊತ್ತಾದಾಗ ಬೇಸರ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ದೊಡ್ಡ ದೊಡ್ಡ ಚಿತ್ರನಟರು, ಕಲಾವಿದರು ಸಹಾಯ ಮಾಡಿ ಅಜ್ಜಿ ಚೆನ್ನಾಗಿರಬೇಕು ಅಂತ ಎಲ್ರಿಗೂ ಆಸೆ. ಯಾರಾದರೂ ಒಬ್ರು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೇ ಆಸೆ. ಆದಷ್ಟು ಬೇಗ ಗುಣಮುಖರಾಗಿ ಮುಂದೆ ಒಳ್ಳೊಳ್ಳೆ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ನಟಿಸಿ ಇನ್ನೂ ಬಹು ವರ್ಷಗಳ ಕಾಲ ಬದುಕಿರಲಿ ಅನ್ನೋದು ಎಲ್ಲರ ಆಶಯ.